ನಮಸ್ತೆ ಸ್ನೇಹಿತರೆ, ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಗೆಳೆಯರೆ, ಗೀತೆ ಕಲಿಸಿದ್ರೆ ಧರ್ಮ ಪ್ರಚಾರ ಆಗುತ್ತೇನ್ರಿ? ಈಗ ಏನು ಹೇಳ್ತಾರೆ, ಯೋಗ ಮಾಡೋದು ಹಿಂದುತ್ವ ಅಂದರು. ಉತ್ತರ ಏನಿರ್ಬೋದು? ವೇದಾಂತ ಮನುವಾದ ಅಂತ ಬೈದವರು ಈಗ ಕಾನೂನು ಮುಂದೆ ನಿಲ್ತಾರ. ಗೀತೆ ಬೋಧಿಸಿದರೆ ಹಿಂದುತ್ವ, RSS, BJP ಅಂದವರಿಗೆ ಕೋರ್ಟ್ ಕೊಟ್ಟ ಶಾಕ್ ಇದೆಯಲ್ಲ, ಅದರಿಂದ ಚೇತರಿಸಿಕೊಳ್ಳೋದಕ್ಕೆ ಮನಸ್ಸಿನ ಹಿಡಿತಕ್ಕೆ ಯೋಗ ಮಾಡದೆ ಬೇರೆ ದಾರಿನೇ ಇಲ್ಲ ಕಣ್ರಿ. ಕಾರಣ ಮದ್ರಾಸ್ ಹೈಕೋರ್ಟ್ ಕೊಟ್ಟ ಶಾಕು. ಸದಾ ಹಿಂದುತ್ವ ಜಾತ್ಯತೀತ ಬಗ್ಗೆ ಪುಂಗಿ ಊದ್ತಿದ್ದ ಪುಂಗಿದಾಸರಿಗೆ ಈ ತೀರ್ಪಿದೆಯಲ್ಲ, ಬಿಸಿ ತುಪ್ಪ ಕಣ್ರಿ. ಗೀತೆ, ಯೋಗ, ವೇದಾಂತ ಧರ್ಮ ಅಲ್ಲ ಅಂತ ಸ್ಪಷ್ಟವಾಗಿ ಕೋರ್ಟ್ ಹೇಳಿದೆ. ಇನ್ನಾದರೂ ತೆಪ್ಪಗೆ ಇರ್ತಾರ? ತೀರ್ಪು ಕೊಟ್ಟ ಜಡ್ಜ್ ವಿರುದ್ಧ ಮಹಾ ಅಭಿಯೋಗ ಅದು ಇದು ಅಂತ ಕೂಗಾಡ್ತಾರ? ಗೊತ್ತಿಲ್ಲ ಕಣ್ರಿ. ಹಾಗಾದರೆ ಇಷ್ಟು ವರ್ಷ ತಪ್ಪು ಹೇಳಿದರು. ಗೀತೆ ಅಂದರೆ ಕೋಮುವಾದ, ವೇದಾಂತ ಅಂದರೆ ಮನುವಾದ, ಯೋಗ ಅಂದರೆ ನಾನ್ ಸೆನ್ಸ್ ಅಂತ ಗಂಟಲು ಹೊಂದಿಕೊಳ್ಳುತ್ತಾರಲ್ಲ, ಅವರು ಹೀಗೇನಂತಾರೆ? ಎಲ್ಲ ಬಿಟ್ಟು ಅಡುಗೆ ಬಿದ್ದು ಮೀಸೆ ಮಣ್ಣಾಗಲಿಲ್ಲ ಅಂತಾರಲ್ಲ. ಇದು ಒಂದು ದಿನದಲ್ಲಿ ಬಂದ ಕಥೆ ಅಲ್ಲ. ವರ್ಷಗಳ ಕಾಲ ಒಂದು ನ್ಯಾರೇಟಿವ್ ನಿರ್ಮಾಣ ಮಾಡಲಾಯಿತು. ಗೀತೆ ಹಿಂದೂ ಧರ್ಮ ಪ್ರಚಾರ, ಯೋಗ ಧಾರ್ಮಿಕ ಪ್ರಚಾರ, ವೇದಾಂತ ಮನುವಾದ ಮೂರನ್ನು ರಿಲಿಜನ್ ಅಂದರೆ ಅದನ್ನು ಓದೋದು ತಪ್ಪು, ಕಲಿಸೋದು ಮತ್ತೂ ತಪ್ಪು ಅನ್ನೋ ಲೆವೆಲ್ಲಿಗೆ ತಂದಿಟ್ಟರು ಕಾಣ್ರಿ. ಗೆಳೆಯರೇ, ನ್ಯಾಯಾಲಯ ಹೇಳಿದ್ದೇನು, ಕೋರ್ಟ್ ಮೆಟ್ಟಲ್ಲಿ ಏರಿದ್ಯಾಕೆ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ಕೆಲವು NGO ಮತ್ತು ಕೆಲ ಸ್ವಯಂ ಸೇವಾ ಸಂಸ್ಥೆಗಳು ಯೋಗ, ಗೀತೆ, ವೇದಾಂತ ಕ್ಲಾಸ್ ನಡೆಸ್ತಾ ಇದ್ರು. ಫಾರಿನ್ ಫಂಡ್ ಹಿಡ್ಕೊಂಡು ಪರ್ಮಿಷನ್ ಕೊಡೋಕೆ ಅಧಿಕಾರಿಗಳು ನಿರಾಕರಣೆ ಮಾಡಿದ್ದೆ ನ್ಯಾಯಾಲಯ ಮೆಟ್ಟಲೇರಲು ಕಾರಣ. ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂದರೆ FCRA ಕಾನೂನು ಏನು ಹೇಳುತ್ತೆ ಅಂದರೆ, ವಿದೇಶಿ ಫಂಡ್ ತರಬಹುದು, ಆದರೆ ಆ ಫಂಡನ್ನು ಧರ್ಮ ಪ್ರಚಾರಕ್ಕೆ ಬಳಸೋ ಹಾಗಿಲ್ಲ. ಇಲ್ಲಿ ಪ್ರಾಬ್ಲಮ್ ಶುರುವಾಗಿದ್ದ ಹೀಗೆ. ಕೆಲ NGO ಹಾಗೂ ಸಂಸ್ಥೆಗಳು ಭಗವದ್ಗೀತೆಯನ್ನು ಕಲಿಸ್ತಾ ಇದ್ರು, ಯೋಗ ತರಬೇತಿ ನೀಡ್ತಾ ಇದ್ರು, ವೇದಾಂತ ಕ್ಲಾಸೂ ನಡೆಸ್ತಿದ್ರು. ಸರ್ಕಾರಿ ಅಧಿಕಾರಿಗಳು, ಕೆಲ ಏಜೆನ್ಸಿಗಳು ಏನು ಮಾಡಿದ್ರು ಅಂದರೆ, ಇದು ಧರ್ಮ ಪ್ರಚಾರ, ಹೀಗಾಗಿ FCRA ನಿಯಮದ ಅಡಿ ಫಾರಿನ್ ಫಂಡ್ ಕೊಡಬಾರ್ದು ಅಂತ ಲೈಸೆನ್ಸ್ ರಿಜೆಕ್ಟ್ ಮಾಡಿದ್ರು. ಹಾಗೆ ಕೆಲವು ನೋಂದಾವಣಿ ಸಂಸ್ಥೆಗಳ ಹೆಸರನ್ನು ಕೂಡ ಕ್ಯಾನ್ಸಲ್ ಮಾಡಿದರು. ಇದರ ವಿರುದ್ಧ NGO ಹಾಗೂ ಸಂಸ್ಥೆಗಳು ಕೋರ್ಟ್ ಮೆಟ್ಟಲೇರಿದವು. NGO ವಾದ, ನಾವು ಧರ್ಮ ಪ್ರಚಾರ ಮಾಡ್ತಾ ಇಲ್ಲ, ಶಿಕ್ಷಣ ಕೊಡ್ತಾ ಇದ್ದೇವೆ. ಗೀತೆ, ಯೋಗ, ವೇದಾಂತ ನಾಲೆಡ್ಜ್ ಸಿಸ್ಟಮ್, ಇದನ್ನು ರಿಲಿಜನ್ ಅಂತ ಹೇಳೋಕ್ಕೆ ಆಗುತ್ತಾ ಅಂತ ಪ್ರಶ್ನಿಸಿದ್ದು. ಗೀತೆ, ಯೋಗ, ವೇದಾಂತ ಕಲಿಸುವುದು ಧರ್ಮ ಪ್ರಚಾರನ ಅಥವಾ ಶಿಕ್ಷಣನ? ಇದೇ ಪ್ರಶ್ನೆಗೆ ಮದ್ರಾಸ್ ಹೈಕೋರ್ಟ್ ಉತ್ತರ ಕೊಟ್ಟಿದೆ. ಇವು ಧರ್ಮವಲ್ಲ, ಇವು ಶಿಕ್ಷಣ, ಸಂಸ್ಕೃತಿ, ಜ್ಞಾನ ವ್ಯವಸ್ಥೆ. ಹಾಗಾಗಿ ಫಾರಿನ್ ಫಂಡ್ ಹೆಸರಲ್ಲಿ ತಡೆ ಮಾಡೋದು ಸರಿಯಲ್ಲ ಅಂದಿದೆ. ಸರ್ಕಾರ ಯೋಗ, ಗೀತೆ, ವೇದಾಂತ ರಿಲಿಜನ್ ಎಂದಿತ್ತು. ದೀಪ ಹಚ್ಚೋದಕ್ಕೂ ಚೆನ್ನೈ ಸರ್ಕಾರ ಅಡ್ಡಿ ಆತಂಕ ಎದುರಿಸಿತ್ತು. ಇನ್ನು ಇದೇನು ಬಿಡ್ತದೆಯಾ? ಆದರೆ NGO ಸೇರಿಗೆ ಸವಾ ಸೇರುವಂಥ ಇದನ್ನು ಶಿಕ್ಷಣ ಎಂದಿದ್ದವು. ಕೋರ್ಟು NGO ಪರ ತೀರ್ಪು ಕೊಟ್ಟಿದೆ. ಆದರೆ ಪ್ರಶ್ನೆ ಏನು ಗೊತ್ತಾ? ಗೀತೆ ಓದಿದರೆ ದೇವಸ್ಥಾನಕ್ಕೆ ಹೋಗಬೇಕಾ? ಯೋಗ ಮಾಡಿದರೆ ಪೂಜೆ ಮಾಡಲೇಬೇಕಾ? ಅಂಥದ್ದೇನೂ ಇಲ್ಲಲ್ರಿ. ಆದರೆ ಈ ಲಾಜಿಕನ್ನೇ ಉದ್ದೇಶಪೂರ್ವಕ ಮರೆಮಾಚಲಾಯಿತು. ಆದರೆ ಈ ವಿಷಯ ಬಂದಿದ್ದು ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಡಿಯಲ್ಲಿ. FCRA ಏನು ಹೇಳುತ್ತೆ ಗೊತ್ತಾ? ವಿದೇಶಿ ಹಣ ಧರ್ಮ ಪ್ರಚಾರಕ್ಕೆ ಮಾತ್ರ ಬಳಸೋ ಹಾಗಿಲ್ಲ, ಆದರೆ ಶಿಕ್ಷಣಕ್ಕೆ ಬಳಸಬಹುದು. ಇಲ್ಲಿ ಪ್ರಶ್ನೆ ಏನಂದರೆ, ಗೀತೆ, ಯೋಗ ಮತ್ತು ವೇದಾಂತ ಯಾವ ಕ್ಯಾಟಗರಿ ಬರುತ್ತೆ? ಇದಕ್ಕೆ ಕೋರ್ಟ್ ಸ್ಪಷ್ಟ ಉತ್ತರ ಕೊಟ್ಟಿದೆ. ಗೀತೆ ಧರ್ಮವ ಅಥವಾ ಜ್ಞಾನವ? ಕೋರ್ಟ್ ಹೇಳಿದ್ದು ಕ್ಲಿಯರ್ ಇದೆ. ಭಗವದ್ಗೀತೆ ಧರ್ಮ ಗ್ರಂಥ ಅಲ್ಲ, ಇದು ಜೀವನದ ಮಾರ್ಗದರ್ಶನ.
ಗೀತೆ ಹೇಳೋದು ಏನಂದರೆ, ನಿನ್ನ ಕರ್ತವ್ಯ ಮಾಡು, ನೈತಿಕವಾಗಿ ಬಾಳು, ಮನಸ್ಸು ನಿಯಂತ್ರಿಸು. ಇಲ್ಲಿ ಎಲ್ಲಾದರೂ ಧರ್ಮಕ್ಕೆ ಬಾ ಅಂತ ಕರೆದಿದೆಯಾ? ಎಲ್ಲರೂ ಹೇಳಿದೆಯಾ? ನಮ್ಮ ಧರ್ಮಕ್ಕೆ ಬಾರದಿದ್ದರೆ ಅವರೆಲ್ಲ ಕಾಫಿರರು, ಕೊಲ್ಲಬೇಕು ಅಂತ ಎಲ್ಲಾದರೂ ಹೇಳಿದೆಯಾ? ಮೂರ್ತಿ ಪೂಜೆ ಮಾಡೋರು ಪಾಪಿಗಳು, ನಮ್ಮ ಧರ್ಮ ಹಾಗಲ್ಲ, ಅಲ್ಲಾಹನ ನಂಬಿದರೆ ಊರು ಯಾತ್ರೆ ಅಕ್ಷತ ಕನ್ಯರು ಅಂತ ಎಲ್ಲಾದರೂ ಹೇಳಿದೆಯಾ? ಇಲ್ಲ ತಾನೇ? ಹಾಗಿದ್ರು ಇದನ್ನು ಧರ್ಮ ಅಂತ ಯಾಕೆ ಹೇಳ್ತಾರೆ ಅಂದರೆ, ನ್ಯಾರೇಟಿವ್ ಸೃಷ್ಟಿ. ಹಾಗಾದರೆ ವೇದಾಂತ ಮನುವಾದವ ಅಥವಾ ತತ್ವಶಾಸ್ತ್ರವ? ಸೋಕಾಲ್ಡ್ ಬುದ್ಧಿಜೀವಿಗಳು ವೇದಾಂತಕ್ಕೆ ಏನು ಹೇಳಿದೆ ಅಂದರೆ, ವೇದಾಂತ ಒಂದು ಫಿಲಾಸಫಿ, ಇದು ಹೇಳೋದು ನೀನು ಯಾರು, ಜೀವನದ ಅರ್ಥ ಏನು, ಸತ್ಯ ಏನು ಅಂತ ಹೇಳುವ ವೇದಾಂತ ಎಲ್ಲೋ ದೇವಸ್ಥಾನ ಅಥವಾ ಆಚರಣೆಗಳ ಬಗ್ಗೆ ಉಲ್ಲೇಖ ಮಾಡಿದೆಯಾ? ಇದು ಟ್ರೂ ನಾಲೆಡ್ಜ್. ವೇದಾಂತ ಧರ್ಮ ಅಂತ ಹೇಳೋದು ಅಥವಾ ಮನುವಾದ ಅಂತ ಟ್ಯಾಗ್ ಮಾಡೋದು ಜ್ಞಾನ ತಡೆಯುವ ಪ್ರಯತ್ನ ಇಲ್ಲದೆ ಕೋರ್ಟು. ಯೋಗಕ್ಕೂ ಧರ್ಮದ ಟ್ಯಾಗ್, ವಿಶ್ವಕ್ಕೆ ಕಾಣದ ಧರ್ಮದ ನೆರಳು ಭಾರತದ ಚಿಂತಕರಿಗೆ ಎಡಚಕರಿಗೆ ಕಂಡಿದೆ. ವಿಶ್ವ ಯೋಗ ದಿನಾಚರಣೆ ಆಚರಿಸಿದರೆ ನಮ್ಮಲ್ಲಿ ಪ್ರಾಣಿಗಳ ರೀಲ್ ಹಾಕಿ ಅಣಕಿಸಲಾಗುತ್ತೆ. ಯೋಗ ಮಾಡಿದರೆ ರೋಗ ಬರೋಲ್ಲ ಅಂದರೆ ಮಾಡಬೇಡಿ ಬಿಡಿ, ನಂಬಿಕೆ ಇಟ್ಟವರ ಭಾವನೆ ಜೊತೆ ಆಡೋಕೆ ಸರಿನಾ? ಇನ್ನು ವಿಶ್ವವೇ ಯೋಗದ ಗುಂಗಲ್ಲಿದೆ, ಯೋಗ ಮಾಡೋರೆಲ್ಲ ಧರ್ಮ ಬದಲಾಯಿಸ್ಬಿಟ್ರೇನ್ರಿ? ಇಲ್ಲ ತಾನೇ? ಎಲ್ಲ ಧರ್ಮ ಬದಲಿಸಿ ಹಿಂದೂ ಧರ್ಮಕ್ಕೆ ಬಂದರೆ ಯೋಗ ಕೊಡ್ತೇವೆ, ಇಲ್ದಿದ್ರೆ ಕಂಡೀಷನ್ ಹಾಕಿದ್ಯಾ? ಯೋಗ ಮಾಡಿದರೆ ಯಾವ ಧರ್ಮಕ್ಕೆ ಸೇರ್ತೀರಾ ಅಂದರೆ ಯಾವುದಕ್ಕೂ ಅಲ್ಲ. ಯೋಗ ಹೇಳೋದಿಟ್ಟೆ ದೇಹ ಸ್ಟ್ರಾಂಗ್ ಮಾಡುತ್ತೆ, ಮನಸ್ಸನ್ನು ಸ್ಟೇಬಲ್ ಮಾಡುತ್ತೆ. ಆದರೆ ಅದನ್ನು ಧರ್ಮ ಅಂತ ಟ್ಯಾಗ್ ಮಾಡ್ತಿರಲ್ಲ, ನಿಮ್ಮ ಮೌಢ್ಯಕ್ಕೆ ಏನೇನು ಬೇಕೋ ಗೊತ್ತಾಗಲ್ಲ ರೀ. ಯಾಕೆ ಈ ಹುನ್ನಾರ ಅಂದರೆ, ಭಾರತದ ಮೂಲ ಜ್ಞಾನ ಸಣ್ಣದು ಮಾಡೋದು. ಇಲ್ಲಿ ರಾಮಕೃಷ್ಣ ಪರಮಹಂಸರ ಬಗ್ಗೆ ಹೇಳಿದೆ ಹೋದರೆ ಇದು ಪೂರ್ಣ ಆಗೋದಿಲ್ಲ. ರಾಮಕೃಷ್ಣ ಪರಮಹಂಸರು ದೇವರ ಅನುಭವ ಹುಡುಕಿದ ಸಂತ. ಅದಕ್ಕಾಗಿ ಅವರು ವಿವಿಧ ಮಾರ್ಗವನ್ನು ಅನುಸರಿಸಿದರು. ಆಹಾರದಲ್ಲೂ ಹಲವು ಪ್ರಯೋಗವನ್ನು ಮಾಡಿದರು. ಆದರೆ ಜ್ಞಾನ ಹುಡುಕೋದು ಧರ್ಮದ ಸೀಮಿತ ಚೌಕಟ್ಟಲ್ಲ, ಅದು ಅನುಭವ, ಆತ್ಮ ಸಾಧನೆ. ಇದಕ್ಕೆಲ್ಲ ಕೋರ್ಟ್ ಕೊಟ್ಟ ಮೆಸೇಜ್ ಅಂದರೆ, ತೀರ್ಪು ಒಂದು ಲೀಗಲ್ ಜಡ್ಜ್ಮೆಂಟ್ ಮಾತ್ರ ಅಲ್ಲ, ಅದು ಒಂದು ಕ್ಲಿಯರ್ ಮೆಸೇಜ್. ಭಾರತದ ಜ್ಞಾನ ಧರ್ಮಕ್ಕಿಂತ ದೊಡ್ಡದು. ಅದನ್ನು ತಪ್ಪಾಗಿ ರಿಲಿಜನ್ ಅಂತ ಟ್ಯಾಗ್ ಮಾಡಬೇಡಿ. ಅದನ್ನು ಓದೋದು, ಕಲಿಯೋದು ನಮ್ಮ ಹಕ್ಕು. ಗೀತೆ, ವೇದಾಂತ, ಯೋಗ ಧರ್ಮವಲ್ಲ, ಅದು ಭಾರತದ ಜ್ಞಾನ ಪರಂಪರೆ. ಭಾರತದಲ್ಲಿ ಗೀತೆ ಹೇಳಿದರೆ ಧರ್ಮ ಪ್ರಚಾರ, ಯೋಗ ಕಲಿಸಿದರೆ ರಿಲಿಜನ್. ಕೋರ್ಟ್ ಉತ್ತರ ಸ್ಪಷ್ಟ ಇದೆ. ತೀರ್ಪು ಏನು ಹೇಳುತ್ತೆ ಗೊತ್ತಾ? ಗೀತೆ, ವೇದಾಂತ, ಯೋಗ ಧರ್ಮ ಅಲ್ಲ, ಭಾರತದ ಜ್ಞಾನ ವ್ಯವಸ್ಥೆ, ಸಿವಿಲೈಸೇಷನ್. ಇದು ಕೇವಲ ಕಾನೂನು ತೀರ್ಪಲ್ಲ, ಐಡಿಯಾಲಜಿಕಲ್ ಶಿಫ್ಟ್. ಹಾಗಾದರೆ ಇಷ್ಟು ವರ್ಷ ತಪ್ಪು ಅರ್ಥ ಮಾಡಿಕೊಂಡವರು ಯಾರು? ಈ ತೀರ್ಪು ಮುಂದೆ ಏನೇನು ಬದಲಾವಣೆ ತರಬಹುದು? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.